ಸಾರ್ವಜನಿಕ ಶಾಂತಿಯಲ್ಲಿ ಇದ್ರೆ ಮಾತ್ರ ನಮಗೆ ನೆಮ್ಮದಿ. ಆದ್ರೆ ನಮಗೆ ಶಾಂತಿ ಸಿಗಬೇಕಾದ್ರೆ ಏನಾದ್ರೂ ಹುಡುಕ್ಬೇಕಾಯ್ತದೆ ನಾವು. ಅದಕ್ಕೋಸ್ಕರ ನಾವು ಸಂಗೀತ ಹುಡುಕಿದ್ದೇವೆ. ಕರಾವಳಿ ಉತ್ಸವ 2025ರ ಸಂಭ್ರಮದಲ್ಲಿ ಈ ಬಾರಿ ಒಂದು ವಿಶೇಷ ಕ್ಷಣ ಎಲ್ಲರ ಗಮನ ಸೆಳೆದಿದೆ. ಸಾಮಾನ್ಯವಾಗಿ ಕಾನೂನು ಸುವ್ಯವಸ್ಥೆ, ಭದ್ರತೆ ಮತ್ತು ಸೇವೆಯಲ್ಲಿ ನಿರತರಾಗಿರುವ ಮಂಗಳೂರು ಪೊಲೀಸರು ವೇದಿಕೆಯಲ್ಲಿ ಹಾಡು ಹಾಡುವ ಮೂಲಕ ಪ್ರೇಕ್ಷಕರ ಹೃದಯ ಗೆದ್ದಿದ್ದಾರೆ. ಕರಾವಳಿ ಉತ್ಸವದ ವೇದಿಕೆಯಲ್ಲಿ ಪೊಲೀಸರು ಗಾಯನ ಪ್ರಸ್ತುತಪಡಿಸಿದ ಕ್ಷಣ ನೆರೆದಿದ್ದ ಜನರು ಚಪ್ಪಾಳೆ ತಟ್ಟಿ ಉತ್ಸಾಹ ವ್ಯಕ್ತಪಡಿಸಿದರು. ಸೇವೆಯ ಜೊತೆಗೆ ಸಂಸ್ಕೃತಿ ಮತ್ತು ಕಲೆಯ ಮೇಲಿನ ಪ್ರೀತಿಯನ್ನ ಪೊಲೀಸರು ಈ ಮೂಲಕ ತೋರಿಸಿದ್ದಾರೆ. ಮಂಗಳೂರಿನ ಜನತೆ ಇಷ್ಟು ಪ್ರೀತಿ ತೋರಿಸಿದ್ದಾರೆ ಪೊಲೀಸ್ ಮೇಲೆ. ಈ ಎಲ್ಲ ನಮ್ಮ 24x7 ನಮ್ದು ಲೆಕ್ಕಾಚಾರ, 24x7. ಆದ್ರೆ ಸಹ ನಾವು ಅದರ ನಡುವಲ್ಲಿ ಸಹ ನಮಗೆ ಸಮಯ ಸಿಗುವಾಗ ಮನಃಶಾಂತಿಗಾಗಿ ಸಂಗೀತ ಎನ್ನೋ ಒಂದು ಧ್ಯೇಯ ಇಟ್ಕೊಂಡು ಸಾರ್ವಜನಿಕ ಶಾಂತಿ, ನಾವು ನೆಮ್ಮದಿ, ಸಾರ್ವಜನಿಕ ಶಾಂತಿಯಲ್ಲಿ ಇದ್ರೆ ಮಾತ್ರ ನಮಗೆ ನೆಮ್ಮದಿ. ಆದ್ರೆ ನಮಗೆ ಶಾಂತಿ ಸಿಗಬೇಕಾದ್ರೆ ಏನಾದ್ರೂ ಹುಡುಕ್ಬೇಕಾಗ್ತದೆ ನಾವು. ಅದಕ್ಕೋಸ್ಕರ ನಾವು ಸಂಗೀತ ಹುಡುಕಿದ್ದೇವೆ. ಇಂಥ ಒಂದು ದೊಡ್ಡ ಸ್ಟೇಜ್ ಅಲ್ಲಿ ಮಂಗಳೂರಿನ ಜನತೆ, ಮಂಗಳೂರಿನ ಆಡಳಿತ, ಜಿಲ್ಲಾಡಳಿತ ಎಲ್ಲ ಸೇರಿ ನಮಗೆ ಒಂದು ಅವಕಾಶ ಕೊಟ್ಟಿದೆ. ಈ ಅವಕಾಶವನ್ನು ನಾವು ನಮ್ಮ ಅಧಿಕಾರಿಗಳು ಕಲ್ಪಿಸಿಕೊಟ್ಟಿದ್ದಾರೆ, ಪೂರಕ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ನಾವು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಎಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ, ಇದರ ಹಿಂದೆ ಶ್ರಮಿಸಿದ ಎಲ್ಲಾ ಕೆಲಸಗಾರರಿಗೆ ಧನ್ಯವಾದ ಸಮರ್ಪಿಸುತ್ತೇವೆ. ಪೊಲೀಸರು ಕೇವಲ ಕಠಿಣ ಕಾನೂನು ಪಾಲಕರು ಮಾತ್ರವಲ್ಲ, ಸಮಾಜದ ಭಾಗವಾಗಿ ಸಂವೇದನಾಶೀಲ ವ್ಯಕ್ತಿಗಳು ಎಂಬ ಸಂದೇಶವನ್ನ ಈ ಗಾಯನ ಕಾರ್ಯಕ್ರಮ ನೀಡಿತು. ಕರಾವಳಿ ಉತ್ಸವಕ್ಕೆ ಮತ್ತೊಂದು ವಿಶೇಷ ಮೆರುಗು ನೀಡಿದ ಈ ಕ್ಷಣ ಎಲ್ಲರ ಮನದಲ್ಲಿ ನೆನಪಾಗಿ ಉಳಿದಿದೆ.